ಏಕಾಏಕಿ ಕೆಆರ್ಎಸ್ ಡ್ಯಾಮ್ ಗೇಟ್ ಓಪನ್ ಆಗಿ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಡ್ಯಾಮ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಗೇಟ್ ಓಪನ್ ಆಗಿರೋದು. ರಹಸ್ಯವಾಗಿಯೇ ಉಳಿದ ಕೆಆರ್ಎಸ್ ಗೇಟ್ ಓಪನ್ ಪ್ರಕರಣ, ಅಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ಇರುತ್ತೆ, ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರ್ತಾರೆ, 24 ಗಂಟೆ ಅಲ್ಲಿ ಪಹರೆ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಹೇಗಾಯ್ತು ಅಂತ ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಯಾವಾಗಲೂ ಆಗದ್ದು, ಇದುವರೆಗೂ ಆಗದೇ ಇದ್ದದ್ದು ಈಗ ಹೇಗಾಯ್ತು ಅನ್ನೋ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಗೇಟ್ ಓಪನ್ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಅಧಿಕಾರಿಗಳು ಒಪ್ಕೊಳ್ತಾ ಇಲ್ಲ, ತಾಂತ್ರಿಕ ಕಾರಣ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ. ಆದ್ರೆ ಅಸಲಿಗಾಗಿದ್ದೇನು ಹಾಗಾದ್ರೆ? ಇಲ್ಲಿ ಮೇಂಟೆನೆನ್ಸು ಪ್ರತಿ ವರ್ಷ 80 ಅಡಿಗಿಂತ ಕೆಳಗಡೆ ಇಳಿದ್ರೆ ಮೇಂಟೆನೆನ್ಸ್ ಮಾಡ್ತಾರೆ. ಈಗ 107 ಅಡಿ ಇದೆ. ಇದು ಈಗಾಗಲೇ ಮಳೆ ಬರುವಂಥ ಎಲ್ಲ ವಾತಾವರಣಗಳು ಸಹ ನಮಗಿದೆ. ಸೊ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. 80 ಅಡಿ ಇಳಿದ ಮೇಲೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಅದರಿಂದ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಒಂದು ಗೇಟು ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ 8 ಗಂಟೆಗೆ ಗೊತ್ತಾಗಿದೆ ಅವರಿಗೆ. ಸೊ ಅಷ್ಟರೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ 5 ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ. ಭಾಳ ಹೆಚ್ಚು ಅಂತ ಅಂದರೆ 600-700 ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗಿದೆ. ಇದೊಂದು ಕಂಪ್ಲೇಂಟು ಅಥವಾ ಇದು ಏನೋ ಮಾಡಬಾರ್ದು ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 1930-39ರಲ್ಲಿ ಇವತ್ತು ಡ್ಯಾಮು ಆಗಿರೋದು. ಇಲ್ಲಿವರೆಗೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಿದೆ, ಪೂರ್ಣ ಥರದ ಇದಾಗಿಲ್ಲ. ಇಂಥ ಸಂದರ್ಭದಲ್ಲಿ ಏನಾದರೂ ಆದಾಗ ತಕ್ಷಣ ಸರಿಪಡಿಸೋದು ಸೂಕ್ತನೋ ಅಥವಾ ಅದನ್ನು ಕಾಮೆಂಟ್ ಮಾಡೋದು ಸೂಕ್ತನೋ? ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ದಿನದ 24 ಗಂಟೆಯೂ ಅಲ್ಲಿ ಕಾವಲಿರಬೇಕು, ಅದು ದೇಶದ ಯಾವುದೇ ಅಣೆಕಟ್ಟಾಗಿರಬಹುದು, ಈ ರೀತಿಯಾಗಿ ಅಲ್ಲಿ ಕಾವಲು ಇದ್ದೇ ಇರ್ತಾರೆ. ಇಲ್ಲಾಗಿದ್ದೇನು ಹಾಗಾದ್ರೆ? ಯಾಕೆ ಹೀಗಾಯ್ತು? ಯಾಕೆ ಇವ್ರ ಹತ್ರ ಉತ್ತರ ಇಲ್ಲ? ಸಭಾ ಶತಮಾನದ ಅಂಚಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿ ಜೀವನಾಡಿ ಆಗಿದೆ. ಆದರೆ ಏಕಾಏಕಿ ಗೇಟ್ ಓಪನ್ ಆಗಿದ್ದು ಹೇಗೆ ಎಂಬ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದರೆ ಈ ಒಂದು ಪ್ರಕರಣ ಆಗಿ ಕಳೆದ 3-4 ದಿನ ಕಳೀತಾ ಇದೆ. ಆದರೆ ಅಧಿಕಾರಿಗಳು ಅದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡೋದಕ್ಕೂ ಕೂಡ ಹಿಂದೇಟನ್ನು ಆಗ್ತಾ ಇರುವಂಥದ್ದು ಒಂದು ರೀತಿ ಆತಂಕಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂದರೆ ಏಕಾಏಕಿ ಗೇಟ್ ಓಪನ್ ಆಗಿದ್ದು ಹೇಗೆ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿ ಆಗ್ತಾ, ಈ ರೀತಿ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಕಡೆ ಸಚಿವರು ಹೇಳ್ತಾರೆ ಇದು ತಾಂತ್ರಿಕ ಸಮಸ್ಯೆಯಿಂದ ಆಗಿದೆ ಅಂತ, ಆದರೆ ಅಧಿಕಾರಿಗಳು ಅದರ ಕುರಿತು ಇದುವರೆಗೂ ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡೋದಕ್ಕೆ ಹಿಂದೇಟನ್ನ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿ ಆಗಿದೆಯಾ, ಮತ್ತೆ ಗೇಟ್ಗಳೇನಾದ್ರೂ ಸಮಸ್ಯೆ ಇದೆಯಾ ಎಂಬ ಒಂದು ಆತಂಕ ಇದೀಗ ರೈತರಲ್ಲಿ ಮನೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದಕ್ಕೆ ಒಂದು ಕಡೆ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಆದರೆ ಏನು ಅಧಿಕಾರಿಗಳು ಮಾಹಿತಿಯನ್ನ ನೀಡದೇ ಇರುವಂಥದ್ದು ರೈತರಲ್ಲೂ ಕೂಡ ಒಂದು ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಅಧಿಕಾರಿಗಳು ಇದಕ್ಕೆ ಕಾರಣ ಏನೆಂಬುದನ್ನ ಸ್ಪಷ್ಟಪಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ರೈತರಲ್ಲಿ ಮನೆ ಮಾಡಿರುವಂತಹ ಆತಂಕವನ್ನ ಅಧಿಕಾರಿಗಳೇ ದೂರ ಮಾಡಬೇಕಾಗಿದೆ. ಈ ಕುರಿತು ಸರ್ಕಾರವೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಇದರ ಬಗ್ಗೆ ಈ ಒಂದು ಗೇಟ್ ಏಕಾಏಕಿ ಓಪನ್ ಆಗಿದ್ದಕ್ಕೆ ಕಾರಣ ಏನೆಂಬುದನ್ನ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಮತ್ತೆ ಏನಾದರೂ ಬೇರೆ ಗೇಟ್ಗಳು ಇದೇ ರೀತಿ ತೊಂದರೆ ಇದೆಯಾ, ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಿ ಅದರ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.